11 ಗಂಟೆ ರಾತ್ರಿ ಈ ತರ ನಾವು ರಂಗೋಲಿ ಹುಡುಕ್ತೀವಿ ಅಂತ ನಾವು ಮನ್ಸಲ್ಲೂ ನಾನಂತೂ ಅನ್ಕೊಂಡಿರ್ಲಿಲ್ಲ. ನೀನ್ ಅನ್ಕೊಂಡಿದ್ದ? ಹೌದು ಅನ್ಕೊಂಡಿದ್ದೆ. ನಾವು ಹಬ್ಬ ಮಾಡ್ಬೇಕಂದ್ರೆ ರಂಗೋಲಿ ಮುಖ್ಯ. ಗೈಸ್, ನಾಳೆ ಸಂಕ್ರಾಂತಿ ಸೆಲೆಬ್ರೇಷನ್ಗೆ ನಾವೆಲ್ಲರೂ ರಂಗೋಲಿ ಹುಡ್ಕೊಂಡು ಹೊಟ್ಟಿದ್ದೀವಿ ಜಾರ್ಜಿಯಾದಲ್ಲಿ. ಅದೆಲ್ಲ ರಂಗೋಲಿ ಸಿಗುತ್ತೋ ಗೊತ್ತಿಲ್ಲ. ರಂಗೋಲಿ ಪೌಡರ್, ಈಗ ಸಿಮೆಂಟ್ ಪೌಡರ್ನ ತಂದು ಏನಾದರೂ ಮಿಕ್ಸ್ ಮಾಡಿ ರಂಗೋಲಿ ಹಾಕಬೇಕು. ಏನು ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ನೆಕ್ಸ್ಟ್ ಟೈಮ್ ನೋಡಿ ಮೂಗ್ ಚುತ್ತಿಸ್ಕೊಂಡ್ ಬರ್ತಾಳೆ. ಹೌದು, ನೋಡಿ ಇನ್ನೇನು ಚುತ್ತಿಸ್ಕೊಂಡ್ ಬರ್ತಾಳೆ ಗೊತ್ತಿಲ್ಲ. ಬರೀ ಇಂಥದೆಯಾ? ಶಾರ್ಟ್, ಮುಗ್ಗು, ಬ್ಲಾಸ್ಟ್. ಬನ್ನಿ ಬನ್ನಿ ಜನರೇ, ಕೈಯಲ್ಲಿರೋ ಕವರ್ ತೋರಿಸಿ ಏನ್ ತಂದಿಲ್ಲ ನೋಡಿ ಗೈಸ್. ನೋಡ್ತೀರಾ ನೋಡಿ ಕೊನೆಗೂ ರಂಗೋಲಿ ಪೌಡರ್ ಸಿಕ್ತು. ಯಾವ ಇವೆಲ್ಲ ಅದೇ ಕಡೆ ರಂಗೋಲಿ ಅಂತ ಬಂದಿದ್ದು. ಕಡೆ ಮಳ್ಳಿದೆ, ಈ ಕಡೆ ಸಿಮೆಂಟ್ ಇದೆ ಕಣೆ. ಎರಡು ಮಿಕ್ಸ್ ಮಾಡಿದ್ರೆ ರಂಗೋಲಿ ಆಗುತ್ತೆ ಕಣೆ. ಸಾಕು ಬಿಡಿ, ಸಾಕು. ಕಳ್ತನ ಮಾಡ್ತಾಳೆ ಗೈಸ್, ಕಳ್ತನ. ಸಾಕು ಕಡೆ. ಇದ್ರಲ್ಲಿ ಹೆಂಗೆ ಹಾಕ್ತೀವಿ ರಂಗೋಲಿ? ಸಿಮೆಂಟ್ ಅಲ್ಲಿ ಮಿಕ್ಸ್ ಮಾಡಿ ಹಾಕ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ ಗೈಸ್, ಇವಳು ಎರಡು ಮಿಕ್ಸ್ ಮಾಡ್ತಾವಳೆ. ಮಣ್ಣಲ್ಲೇ ರಂಗೋಲಿ ಹಾಕ್ತೀಯಾ? ಬನ್ನಿ ನೀವು ಅಷ್ಟೇ. ನಾವು ಸಿಮೆಂಟು ಮಣ್ಣು ಎರಡು ಮಿಕ್ಸ್ ಮಾಡಿ ರಂಗೋಲಿ ಅಂತ ತಯಾರಿಸಿದ್ದೀವಿ. ಇದರಲ್ಲಿ ಫಿಲಾಸಫಿ ಮಾಡ್ಬಿಡ್ತಾರೆ ನೋಡೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.